ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಅಭಿನಂದನೆಗಳು. ನಾವು ಕಳೆದ ಕೆಲವು ವಾರಗಳಿಂದ ಕರ್ತನು ಪ್ರಕಟಣೆಯ ಪುಸ್ತಕದಲ್ಲಿ ಬರೆದು ಪತ್ರಿಕೆಗಳನ್ನು ಕಳುಹಿಸಿದಂಥ 7 ಸಭೆಗಳ ಕುರಿತ ವಿವರಗಳನ್ನು ಧ್ಯಾನ ಮಾಡಲು ಆರಂಭಿಸಿದ್ದೆವು. ಅದರಲ್ಲೂ 7 ಸಭೆಗಳಲ್ಲಿ ಕಾಣಲ್ಪಟ್ಟಂತಹ ಒಳಿತಿನ ಕ್ರಿಯೆಗಳು ಯಾವುದೆಂದು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡೆವು. ಕರ್ತನು ಒಂದು ಸಭೆಯಲ್ಲಿ ಎದುರು ನೋಡುವಂಥ ಒಳ್ಳೆಯ ಕ್ರಿಯೆಗಳು, ಒಳ್ಳೆಯ ಕಾರ್ಯಗಳು ಏನೆಂಬುದಾಗಿ ಪ್ರತ್ಯೇಕಿಸಿ ಸಂಶೋಧನೆ ಮಾಡುತ್ತಾ ಬಂದೆವು. ಆ ಒಂದೊಂದು ಸಭೆಗಳಲ್ಲಿಯೂ ಕೆಲವೊಂದು ಕೊರತೆಗಳು ಇರುವುದಾಗಿತ್ತು. ಕರ್ತನು ಅದನ್ನು ಬೆಟ್ಟು ಮಾಡಿ ತೋರಿಸಿದನು. ಕೆಲವೊಂದು ಒಳ್ಳೆಯ ಗುಣಗಳಿದ್ದವು, ಅದನ್ನು ಬೆಟ್ಟು ಮಾಡಿ ತೋರಿಸಿದರು. ಆ ಸಭೆಗಳಿಗೆ ಹೇಳಬೇಕಾಗಿರುವ ಆಲೋಚನೆಗಳಿದ್ದವು, ಅದನ್ನು ಕೂಡ ಕರ್ತನು ಬರೆದು ಆಲೋಚನೆಗಳನ್ನು ಹೇಳಿದ್ದಾರೆ. ಆ ಸಭೆಗಳಿಗೆ ಹೇಳಬೇಕಾಗಿರುವಂತಹ ವಾಗ್ದಾನಗಳಿದ್ದವು, ಅದನ್ನು ಕೂಡ ಕರ್ತನು ಅಲ್ಲಿ ಬರೆದಿಟ್ಟಿದ್ದಾರೆ. ಇದರಲ್ಲಿ ನಾವು ಒಂದೊಂದು ಹಂತವಾಗಿ ಧ್ಯಾನ ಮಾಡುತ್ತಾ ಬರುತ್ತಿದ್ದೇವೆ. ಮೊದಲ ಹಂತದಲ್ಲಿ ನಾವು ನೋಡಿದ್ದು ಸಭೆಗಳ ಬಳಿಯಲ್ಲಿ ಕರ್ತನು ಎದುರು ನೋಡುವಂತಹ ಒಳಿತಿನ ಕಾರ್ಯಗಳು. ಇದು ಈ 7 ಸಭೆಗಳ ಅಡಿಯಲ್ಲಿ 7 ಸಭೆಗಳ ಬಳಿ ಕರ್ತನು ಹೊಗಳಿ ಹೇಳಿದಂಥ ಒಳ್ಳೆ ಗುಣಗಳ ಅಡಿಯಲ್ಲಿ ಒಂದು ಸಭೆಯಲ್ಲಿ ಕರ್ತನು ಹೊಗಳುವಂತಹ ಒಳ್ಳೆಯ ವಿಷಯಗಳು ಯಾವುದೆಂದು ನಾವು ವರ್ಗೀಕರಿಸಿ ನೋಡಲಿದ್ದೇವೆ. ಅದರಲ್ಲಿ 7 ಸಭೆಗಳಲ್ಲಿ 5 ಸಭೆಗಳಿಗೆ ಮಾತ್ರವೇ ಒಳ್ಳೆಯ ಗುಣಗಳು ಸ್ವಲ್ಪವಿದ್ದವು. ಆದರೆ 1-2 ಸಭೆಗಳಿಗೆ ಕರ್ತನು ಹೊಗಳುವಂತಹ ಯಾವ ಒಂದು ಗುಣಗಳು ಕೂಡ ಇರಲಿಲ್ಲ. ಅಲ್ಲಿ ಹೇಳಲ್ಪಟ್ಟ ತೋರಿಸಲ್ಪಟ್ಟ ಸಭೆಗಳು ನಾನು ಮುಂಚಿತವಾಗಿ ನಿಮಗೆ ಹೇಳಿದ ಹಾಗೆ ಈ 7 ಸಭೆಗಳು ಕರ್ತನ 7 ಚಿನ್ನದ ದೀಪಸ್ತಂಭಗಳಿಗೆ ಗುರುತಾಗಿ ಇಡಲ್ಪಟ್ಟದ್ದಾಗಿದೆ. ಯೋಹಾನನು ಒಂದು ದೊಡ್ಡ ದರ್ಶನವನ್ನು ಕಾಣುತ್ತಾರೆ. ಆ ದರ್ಶನದಲ್ಲಿ 7 ಚಿನ್ನದ ದೀಪಸ್ತಂಭಗಳು ಇಡಲ್ಪಟ್ಟಿವೆ. ಆ ಚಿನ್ನದ ದೀಪಸ್ತಂಭಗಳ ನಡುವೆ ಯೇಸು ಕ್ರಿಸ್ತನು ತಿರುಗಾಡುವವರಾಗಿದ್ದಾರೆ. ಯೇಸು ಕ್ರಿಸ್ತನು ಹೇಳುತ್ತಾರೆ, ಈ 7 ಚಿನ್ನದ ದೀಪಸ್ತಂಭಗಳ ಕುರಿತಾಗಿರುವ ರಹಸ್ಯವನ್ನು ನೀನು ಬರೆ ಎಂಬುದಾಗಿ ಹೇಳಿ ಆ 7 ಚಿನ್ನದ ದೀಪಸ್ತಂಭಗಳು 7 ಸಭೆಗಳು ಎಂಬುದಾಗಿ ಹೇಳುತ್ತಾರೆ. ಅಷ್ಟು ಮಾತ್ರವಲ್ಲ, ಈ 7 ಸಭೆಗಳಿಗೂ ನಾನು ಬರೆಯಬೇಕೆಂದಿರುವ ಹೇಳಬೇಕಾಗಿರುವ ಕಾರ್ಯವನ್ನು ಪತ್ರಿಕೆಯಾಗಿ ನೀನು ಬರೆದು ಸಭೆಯ ದೂತನಿಗೆ ನೀನು ಕಳುಹಿಸಬೇಕು. ಆ ರೀತಿ ಕರ್ತನು ಅವರಿಗೆ ಕಟ್ಟಳೆ ಇಟ್ಟರು. ಹಾಗಾದರೆ ಅದರ ರಹಸ್ಯವು ದೊಡ್ಡ ಕಾರ್ಯವು. ಹಾಗಾದರೆ ಆ ದಿನಗಳಲ್ಲಿ ಇದ್ದ ಬರೆಯಲ್ಪಟ್ಟ ಈ 7 ಸಭೆಗಳು ನಿಜವಾಗಿಯೂ ಅಕ್ಷರ ಸಹಿತವಾಗಿ ಆ ಕಾಲದಲ್ಲಿ ಟರ್ಕಿ ಎನ್ನುವ ದೇಶದಲ್ಲಿ ಏಷ್ಯಾ ಮೈನರ್, ಚಿಕ್ಕ ಏಷ್ಯಾ ಅಂತ ಹೇಳ್ತಾರೆ, ಏಷ್ಯಾ ಮೈನರ್ನಲ್ಲೇ ಇದ್ದವು ಈ 7 ಸಭೆಗಳು. ಆದರೆ ಕರ್ತನು ಈಗ ನೀವು ನೋಡಿದರೆ ಆ ಸ್ಥಳದಲ್ಲಿ ಅವರು ಹೇಳಿದ ಹಾಗೆ ಈ ಕಾಲದಲ್ಲಿ ಆ ಸಭೆಗಳು ಕಾಣಲ್ಪಡುತ್ತಿಲ್ಲ. ಹಾಗಾದರೆ ಕರ್ತನು ಈ ಪತ್ರಿಕೆಗಳನ್ನು ಏಕೆ ಬರೆಯಲು ಹೇಳಿದರು ಎಂದರೆ ಇದರ ಸತ್ಯವಾದ ಅಂಶ ಆ ಸಭೆಗಳಿಗೆ ನೇರವಾಗಿ ಬರೆದಿರುವಂಥ ಕಾರ್ಯಗಳು ಅಲ್ಲ. ಸಭೆಯ ಚರಿತ್ರೆಯಲ್ಲಿ ಸಭೆಯು ಆರಂಭಗೊಂಡಂಥ ಕಾಲದಲ್ಲಿ ಸಭೆಯು ಕರ್ತನ ಬರುವಿಕೆಯಲ್ಲಿ ಎತ್ತಲ್ಪಡುವಂಥ ಕಾಲದವರೆಗೂ ಇರುವ ಕಾಲವನ್ನು 7 ಹಂತವಾಗಿ ವಿಭಾಗಿಸಿದ್ದಾರೆ. ದೇವರಾತ್ಮನು 7 ವರ್ಗಗಳಾಗಿ ವಿಂಗಡಿಸಿದ ಒಂದೊಂದು ಕಾಲಕ್ಕೂ ಆ ಕಾಲದಲ್ಲಿ ಏಷ್ಯಾ ಮೈನರ್ನಲ್ಲಿ ನಡೆಯುತ್ತಿದ್ದಂತಹ ಸಭೆಗಳನ್ನು ನೆರಳಾಟವಾಗಿ ತೋರಿಸಿ ಆ ಸಭೆಗಳಲ್ಲಿ ಯಾವ ಗುಣಾತಿಶಯವಿರುವುದೋ ಇದು ಆ 7 ಸಭೆಗಳ ಕಾಲದಲ್ಲಿಯೂ ಅದು ಪ್ರತಿಬಿಂಬಿಸುವುದು ಎನ್ನುವುದನ್ನೇ ಅವರು ಅಲ್ಲಿ ತೋರಿಸಿಕೊಟ್ಟಿದ್ದರು. ಹಾಗಾದರೆ ಈ ಒಂದೊಂದು ಕಾಲಘಟ್ಟದಲ್ಲಿಯೂ ಈ ವಿಧವಾದ ಸಭೆಗಳು ಉದ್ಭವವಾಗುವುದು. ಮೊದಲ ಕಾಲಘಟ್ಟದಲ್ಲಿ ಎಪೇಸ ಎನ್ನುವ ಗುಣಾತಿಶಯವುಳ್ಳ ಸಭೆಯು ಉದ್ಭವವಾಗುವುದು. ಹಾಗಾದರೆ ಎಪೇಸ ಸಭೆ ಎನ್ನುವುದು ಒಂದು ನಿರ್ದಿಷ್ಟ ಸಭೆಯಲ್ಲ, ಒಂದು ಪ್ರತ್ಯೇಕವಾದ ಕಾಲದಲ್ಲಿ ಉದ್ಭವವಾದ ಸಭೆಯ ಒಂದು ಸ್ವಭಾವ. ಅದನ್ನೇ ಅದು ತೋರಿಸಿಕೊಡುವಂಥದ್ದಾಗಿದೆ. ನಾನು ನಿಮಗೆ ಅದನ್ನು ಲೇಸಾಗಿ ಹೇಳುತ್ತೇನೆ, ಗಮನಿಸಿ. ಪ್ರಥಮ ಶತಮಾನವು ಆರಂಭಗೊಂಡು ಈ ದಿನವರೆಗೂ ಇರುವ ಸಭೆಗಳ ಕಾಲವನ್ನು ಅದರಲ್ಲಿ ಉಂಟಾದ ಬದಲಾವಣೆಯ ಅಡಿಯಲ್ಲಿ 7 ಕಾಲಗಳಾಗಿ ವಿಂಗಡಿಸಿದ್ದಾರೆ. ಮೊದಲನೆಯ ಕಾಲಘಟ್ಟವೆನ್ನುವುದು ಕ್ರಿಸ್ತಶಕ 30ರಿಂದ ಆರಂಭಗೊಂಡು, ಅಂದರೆ ಯೇಸು ಕ್ರಿಸ್ತನು ಸತ್ತು ಪುನರುತ್ಥಾನವಾದ ನಂತರ ಆರಂಭಗೊಂಡು. ಹಾಗಾದರೆ ಯೇಸು ಕ್ರಿಸ್ತನು 33 ವರ್ಷದಲ್ಲಿ ತಾನೇ ಸತ್ತರು ಎನ್ನುವಂಥ ಒಂದು ಪ್ರಶ್ನೆಯನ್ನು ನೀವು ಕೇಳಬಹುದು. ಯೇಸು ಕ್ರಿಸ್ತನ 4ನೇ ವರ್ಷದಿಂದಲೇ ಅದನ್ನು ಬಂದು ಕ್ರಿಸ್ತಶಕ ಎನ್ನುವಂತಹ ಲೆಕ್ಕವನ್ನು ಲೆಕ್ಕಿಸಲು ಆರಂಭಿಸಿದರು. ಅದು ಬಂದು ಕ್ಯಾಲೆಂಡರ್ಗಳಲ್ಲಿ ಅದನ್ನು ನೆರವೇರಿಸುವಂಥ ಕಾಲದಲ್ಲಿ ಆ ಲೆಕ್ಕಾಚಾರವು ಬರುವಂಥದ್ದಾಗಿದೆ. ಅದನ್ನು ಕುರಿತು ಮಾತಾಡುವುದಾದರೆ ದೊಡ್ಡ ಸಂದೇಶವನ್ನು ಹೇಳಬೇಕು. ಆಗ ಅದರಲ್ಲಿ 4 ವರ್ಷವನ್ನು ಕಳೆಯುವುದಾದರೆ 30ರಿಂದ ಕ್ರಿಸ್ತಶಕ 30ನೇ ಇಸುವೆಯಿಂದ ಕ್ರಿಸ್ತಶಕ 110ರವರೆಗೂ ಮೊದಲನೆಯ ಸಭೆಯ ಕಾಲ. ಆ ಕಾಲದಲ್ಲಿ ಸಭೆಗಳಲ್ಲಿ ಯಾವ ಗುಣಾತಿಶಯಗಳು ಕಾಣಲ್ಪಟ್ಟವು, ಆ ಗುಣಾತಿಶಯಗಳನ್ನೆಲ್ಲವನ್ನು ಕೂಡಿಸಿ ಕರ್ತನು ಅದನ್ನು ಎಪೇಸ ಸಭೆ ಎನ್ನುವ ಹೆಸರಲ್ಲಿ ಕರೆದರು. ಇದು ಬಂದು 30ರಿಂದ 110ರವರೆಗೂ ಹೆಚ್ಚು ಕಡಿಮೆ ಒಂದು 80 ವರ್ಷಗಳ ಕಾಲ ಈ ಸಭೆಯ ಕಾಲವು ಮುಂದುವರೆದದ್ದಾಗಿ ಇತ್ತು. ಅದರ ಸ್ವಭಾವಗಳ ಕುರಿತು ನಾವು ನಿಧಾನಿಸಿ ನೋಡುವುದಾದರೆ ಎಪೇಸ ಸಭೆಯಲ್ಲಿ ಏನೇನೆಲ್ಲ ಕರ್ತನು ತೋರಿಸುವುದಾದರೂ ಅದು ಹಾಗೆ ಇರುವುದು. ಆರಂಭ ಕಾಲದಲ್ಲಿ ಚೆನ್ನಾಗಿ ಓಡುವರು, ಸೇವೆ ಮಾಡುವರು,
ದೊಡ್ಡ ಉಜ್ಜೀವನ ಬರುವುದು, ದೇವರಾತ್ಮನ ಚಲನೆಯೂ ಇರುವುದು. ಆಮೇಲೆ ಸ್ವಲ್ಪ ದಿನಗಳಾದ ನಂತರ ಆ ಸಭೆಯ ಒಂದು ಸ್ವಭಾವವು ಹಾಗೆಯೇ ಬದಲಾಗಿ ಆದಿಯಲ್ಲಿ ಇದ್ದಂಥ ಪ್ರೀತಿಯನ್ನು ಕಳೆದುಕೊಳ್ಳುವರು. ಆ ರೀತಿಯ ಕಾಲಘಟ್ಟದಲ್ಲಿ ಅದು ನಡೆಯುವಂಥದ್ದಾಗಿತ್ತು. ಮೊದಲ ಕಾಲಘಟ್ಟದಲ್ಲಿ ಕರ್ತನ ಸೇವೆಯನ್ನು ಮಾಡಿದರು, ವೈರಾಗ್ಯವನ್ನು ಸಾಧಿಸಿದರು, ಹಲವರು ರಕ್ತಸಾಕ್ಷಿಯಾಗಿ ಸತ್ತರು, ನೇರವಾಗಿ ಅಪೊಸ್ತಲರ ಬಾಯಿಂದ ಉಪದೇಶವನ್ನು ಕೇಳಿ ತಮ್ಮನ್ನು ಬೆಳೆಸಿಕೊಂಡರು. ಆದರೆ ಕಾಲಕ್ರಮೇಣದಲ್ಲಿ 80 ವರ್ಷ ಅಂದ್ರೆ ಎಷ್ಟು ವರ್ಷ? ಕಾಲಕ್ರಮೇಣದಲ್ಲಿ ಅವರ ಸ್ವಭಾವವು ಬದಲಾಗಿ ಅವರು ಲೋಕದ ಹಿಂದೆ ಓಡಲು ಆರಂಭಿಸಿ ಕ್ರಿಸ್ತನ ಮೇಲೆ ಇದ್ದಂತಹ ಪ್ರೀತಿಯಿಂದ ದೂರವಾಗಲು ಆರಂಭಿಸಿದರು. ಅದುವೇ ಎಫೆಸ ಸಭೆ. ಎರಡನೆಯ ಸಭೆಯ ಕಾಲ ಕ್ರಿಸ್ತಶಕ 110ರಿಂದ ಕ್ರಿಸ್ತಶಕ 315ರವರೆಗೂ ಇರುವಂಥದ್ದು. ಹೆಚ್ಚು ಕಡಿಮೆ ಅದರಲ್ಲಿ 200 ವರ್ಷಗಳು ಬರುವಂಥದ್ದಾಗಿದೆ. ಈ ಸಭೆಗಳ ಕಾಲಘಟ್ಟದಲ್ಲಿ ಇದ್ದಂತಹ ಸಭೆಗಳಿಗೆ ಸ್ಮುರ್ನಾ ಸಭೆಯ ಕುರಿತಾದ ಕರ್ತನು ಹೇಳಿದ ಕಾರ್ಯಗಳನ್ನು ಹೋಲಿಕೆ ಮಾಡಿ ನೋಡಬಹುದು. ಅಷ್ಟರ ಮಟ್ಟಿಗೆ ಸ್ಮುರ್ನಾದ ಕುರಿತಾಗಿ ಕರ್ತನು ಹೇಳಿದ ಕಾರ್ಯಗಳು ಇವುಗಳ ಜೊತೆ ಹೊಂದಾಣಿಕೆಯಾಗುವಂತಿದೆ. ಈ ಕಾಲಘಟ್ಟದಲ್ಲಿಯೇ ರೋಮ ಚಕ್ರವರ್ತಿಗಳು ಕ್ರೈಸ್ತರನ್ನು ಹಿಂಸೆ ಪಡಿಸಲು ಆರಂಭಿಸಿದರು. ಲಕ್ಷಗಟ್ಟಲೆ ಕ್ರೈಸ್ತರು ರಕ್ತಸಾಕ್ಷಿಯಾಗಿ ಸಾವಿಗೀಡಾದರು. ಉಪದ್ರವಗಳು ತುಂಬಿದ ಕಾಲದಲ್ಲಿಯೂ ಈ ಸಭೆಗಳು ಕರ್ತನಿಗಾಗಿ ನಿಜವಾದ ಸೇವೆಯನ್ನು ಮಾಡಿದರು ಎಂಬುದಾಗಿ ಕರ್ತನು ಸಾಕ್ಷಿ ಕೊಟ್ಟರು. ಆಗಿದ್ದರೂ ಆ ಸಭೆಗಳಲ್ಲಿ ಅನೇಕ ಕೊರತೆಗಳಿರುವುದನ್ನು ಕರ್ತನು ಬೆಟ್ಟು ಮಾಡಿ ತೋರಿಸಲು ಮರೆಯಲಿಲ್ಲ. ಮೂರನೆಯ ಸಭೆಯ ಒಂದು ಕಾಲವು ನಮಗೆ ಗೊತ್ತು. ಕ್ರಿಸ್ತಶಕ 315ರಿಂದ ಕ್ರಿಸ್ತಶಕ 592ರವರೆಗಿರುವ ಕಾಲಘಟ್ಟದಲ್ಲಿ ಮುಂದುವರೆದ ಸಭೆಗಳು. ಈ ಸಭೆಗಳು ಹಿಂಜಾರಿಕೆಯನ್ನು ಸಂಧಿಸುತ್ತದೆ. ಸಭೆಗಳ ವೈರಾಗ್ಯವು ಕಡಿಮೆಯಾಯಿತು, ಸತ್ಯವೇದವನ್ನು ಹಿಂಬಾಲಿಸುವುದು ಕಡಿಮೆಯಾಯಿತು, ಕರ್ತನಿಗೋಸ್ಕರವಾಗಿ ಸಾಧಿಸಿದ ವೈರಾಗ್ಯವು ಅಳತೆ ಕಡಿಮೆಯಾಯಿತು, ಸೇವೆಯು ಕಡಿಮೆಯಾಯಿತು, ಸಂಪ್ರದಾಯಗಳು ಕಡಿಮೆಯಾಯಿತು. ಇವೆಲ್ಲವೂ ಈ ಕಾಲಘಟ್ಟದಲ್ಲಿಯೇ ಸಭೆಗಳ ಒಳಗೆ ಪ್ರವೇಶ ಮಾಡಲು ಆರಂಭಿಸಿತು. ಯಾವ ರೀತಿ ಎಂದು ಕೇಳಿದರೆ, ರೋಮ ಚಕ್ರವರ್ತಿಗಳು ಕ್ರೈಸ್ತ ಧರ್ಮವನ್ನು ಅಂಗೀಕರಿಸಿಕೊಂಡು ರಾಜಕೀಯವನ್ನು ಒಳಗೆ ತಂದರು. ಅರಸರು ಒಳಗೆ ಬರಲು ಆರಂಭಿಸಿದರು. ಕ್ರೈಸ್ತರಿಗೆ ಅಂತಸ್ತು ಮರ್ಯಾದೆ ಅಧಿಕವಾಯಿತು. ಸೇವಕರುಗಳು ಘನಪಡಿಸಲ್ಪಡುವವರಾದರು. ಸರ್ಕಾರದಲ್ಲಿ ಉನ್ನತ ಪದವಿಗಳಿಗೆ ಬಂದವರಾಗಿದ್ದರು. ಆಳ್ವಿಕೆ ಮಾಡುವವರು ಒಂದೊಂದು ಕಾರ್ಯವನ್ನು ಇವರ ಬಳಿಯಲ್ಲಿ ಕೇಳಿ ಮಾಡುವವರಾಗಿದ್ದರು. ಐಶ್ವರ್ಯ ಅಧಿಕವಾಯಿತು. ಇದರಿಂದ ಒಳಗೆ ಏನಾಯಿತೆಂದರೆ ಹಿಂಜಾರುವಿಕೆ ಉಂಟಾಯಿತು. ರಾಜಕೀಯ ಕಾರಣವಾಗಿ ರೋಮ ಚಕ್ರವರ್ತಿಗಳು ಅವರು ಅಲ್ಲಿಯವರೆಗೂ ಹಿಂಬಾಲಿಸಿ ಬಂದ ದೇವರ ನಂಬಿಕೆಗಳು, ಗ್ರೀಕ್ ಧರ್ಮದ ದೇವತೆಗಳನ್ನು, ಆ ದೇವತೆಗಳ ನಂಬಿಕೆಗಳನ್ನು ಕ್ರೈಸ್ತ ಧರ್ಮದ ನಂಬಿಕೆಗಳ ಜೊತೆಗೆ ಕಳಬೆರಿಕೆ ಮಾಡಲು ಆರಂಭಿಸಿದರು. ಸಭೆಯಲ್ಲಿ ವಿಗ್ರಹ ಆರಾಧನೆಯು ಬಂದಿತು, ಸಂಪ್ರದಾಯಗಳು ಬರುವಂತದ್ದಾಗಿತ್ತು. ಕರ್ತನು ಬಯಸದೇ ಇರುವಂಥ ಅಸಹ್ಯವಾದ ಕಾರ್ಯಗಳು ಈ ಕಾಲಘಟ್ಟದಲ್ಲಿಯೇ ಒಳಗೆ ಪ್ರವೇಶ ಮಾಡುವಂಥದ್ದಾಗಿತ್ತು. ಇವೆಲ್ಲವೂ ಮೂರನೆಯ ಸಭೆಯ ಕಾಲಘಟ್ಟದಲ್ಲಿ ನಡೆದಿದೆ ಎಂಬುದಾಗಿ ಅಲ್ಲಿ ಮುದ್ರಿಸಲ್ಪಟ್ಟಿದೆ. ನಾಲ್ಕನೆಯ ಸಭೆಯ ಕಾಲ ಕ್ರಿಸ್ತಶಕ 592ರಿಂದ ಕ್ರಿಸ್ತಶಕ 1515ರವರೆಗೂ ಇರುವ ಕಾಲಘಟ್ಟವು. ಇದನ್ನು ಸಭೆಯ ಇತಿಹಾಸದಲ್ಲಿ ಇತಿಹಾಸ ನಿಪುಣರುಗಳು ಸಭೆಗಳ ಒಂದು ಕತ್ತಲೆಯ ಕಾಲ ಎಂಬುದಾಗಿ ವರ್ಣಿಸುತ್ತಾರೆ. ಇದನ್ನು ಚರಿತ್ರೆಯಲ್ಲಿ ಹಾಗೆಯೇ ಹೇಳುತ್ತಾರೆ, ಒಂದು ಕತ್ತಲೆಯ ಕಾಲ, ಡಾರ್ಕ್ ಏಜ್. ಈ ಇರುಳಾದ ಕಾಲದಲ್ಲಿ ಸಭೆಗಳು ನಡೆಯುತ್ತಿರುವ ಹಾಗೆ ಮೇಲೆ ಕಂಡುಬರುವುದಾದರೂ ಕರ್ತನು ಬಯಸುವಂತ ಯಾವ ಕಾರ್ಯಗಳು ಇಲ್ಲಿ ನಡೆಯಲಿಲ್ಲ. ಪರಿಪೂರ್ಣವಾಗಿ ರಾಜಕೀಯ, ಪರಿಪೂರ್ಣವಾಗಿ ಅರಸರುಗಳನ್ನು ಕೈಗಳಲ್ಲಿ ಇಟ್ಟುಕೊಂಡು ಕಾರ್ಯವನ್ನು ಮಾಡುವುದು. ನೀವು ಚೆನ್ನಾಗಿ ಚರಿತ್ರೆಯನ್ನು ಓದಿ ನೋಡುವುದಾದರೆ ಕ್ರೈಸ್ತರು ಯುದ್ಧ ಮಾಡಲು ಆರಂಭಿಸಿದರು. ಯುದ್ಧ ಮಾಡಲು ಹೊರಟು ಹೋಗಿ ಹಲವು ದೇಶಗಳನ್ನು ಹಿಡಿಯಲು ಆರಂಭಿಸಿದರು. ಚರಿತ್ರೆಯಲ್ಲಿ ಶಿಲುಬೆಯ ಯುದ್ಧಗಳು ಎಂಬುದಾಗಿ ಕೇಳ್ಪಟ್ಟಿರುತ್ತೀರಾ. ಅದು ಬಂದು ಕ್ರುಸೇಡ್ ವಾರ್ ಎಂಬುದಾಗಿ. ಅದರಲ್ಲಿ ಅಲ್ಲಿ ದೊಡ್ಡ ದೊಡ್ಡ ಮರದ ಶಿಲುಬೆಯನ್ನು ಹಾಕಿಕೊಂಡು ಅನ್ಯರನ್ನು ನಾವು ಬಹಿಷ್ಕರಿಸಬೇಕೆಂದು ಹೇಳಿ ಪ್ರತ್ಯೇಕವಾಗಿ ಕ್ರೈಸ್ತರನ್ನು ಗುರಿಯಾಗಿಸಿಕೊಂಡು ಅವರ ದೇಶವನ್ನು ಆಕ್ರಮಿಸಿದರು. ಅವರ ದೇಶಗಳನ್ನು ಹಿಡಿದುಕೊಂಡರು. ಲೋಕಚರಿತ್ರೆಯಲ್ಲಿ ಯುದ್ಧ ಮಾಡುವುದಕ್ಕೆಂದು ಕೆಲವೊಂದು ನಿಯಮಗಳಿವೆ. ಆ ನಿಯಮಗಳನ್ನು ಒಂದನ್ನಾದರೂ ಪಾಲಿಸದೆ ಕಠಿಣವಾದ ಯುದ್ಧವನ್ನು ಶಿಲುಬೆಯ ಯುದ್ಧಗಳು ಎನ್ನುವ ಹೆಸರಲ್ಲಿ ಮಾಡಲು ಆರಂಭಿಸಿದರು. ಆಗ ಸಭೆಗಳನ್ನು ನಡೆಸಿದಂಥ ನಾಯಕರುಗಳು ಅದರಲ್ಲಿರುವಂಥ ವಿಶ್ವಾಸಿಗಳನ್ನು ಉರಿದುಂಬಿಸಿದರು. ನೀವು ಹೋಗಿ ಕೊಲೆ ಮಾಡಬಹುದು, ನೀವು ದೇಶಗಳನ್ನು ಗೆಲ್ಲಬಹುದು, ಕರ್ತನು ಹಾಗೆ ಹೇಳಿದ್ದಾರೆ ಎಂದು ಹೇಳಿ ಅವರನ್ನು ಉರಿದುಂಬಿಸಿ ಕಳುಹಿಸಿದರು. ಈ ಕಾಲಘಟ್ಟದ ಹೆಸರೇ ಕತ್ತಲೆಯ ಕಾಲ. ಆ ದಿನಗಳು ಪೂರ್ತಿಯಾಗಿ ತಮ್ಮ ಅಧಿಕಾರವನ್ನು ಅಧಿಕರಿಸಿಕೊಳ್ಳಲು, ಬಲವನ್ನು ಅಧಿಕರಿಸಿಕೊಳ್ಳಲು, ತಮ್ಮ ಆಡಂಬವನ್ನು ಅಧಿಕರಿಸಿಕೊಳ್ಳುವುದಕ್ಕಾಗಿ, ರಾಜಕೀಯವನ್ನು ತಮ್ಮ ಕೈಗಳಲ್ಲಿ ಇಟ್ಟುಕೊಳ್ಳುವುದಕ್ಕಾಗಿಯೂ ಗಮನವನ್ನು ಹರಿಸಿದರು. ಆತ್ಮಿಕ ವಿಚಾರಗಳಲ್ಲಿ ಯಾವ ಒಂದಲ್ಲಾದರೂ ಈ ಸಭೆಯು ಅಕ್ಕರೆಯನ್ನು ತೋರಿಸಲಿಲ್ಲ. ಈ ಸಂದರ್ಭದಲ್ಲಿಯೇ ಸುಳ್ಳು ಬೋಧಕರುಗಳು, ಸುಳ್ಳು ಪ್ರವಾದಿಗಳು ಎದ್ದು ಅಲ್ಲಿದ್ದಂತಹ ಜನಗಳನ್ನು ತಪ್ಪಾದ ಮಾರ್ಗದಲ್ಲಿ ದಾರಿ ನಡೆಸಲು ಆರಂಭಿಸಿದರು. ಐದನೆಯ ಸಭೆಯ ಕಾಲಘಟ್ಟವು ಕ್ರಿಸ್ತಶಕ 1517ರಿಂದ ಕ್ರಿಸ್ತಶಕ 1700ರವರೆಗೂ ಇರುವ ಕಾಲಘಟ್ಟವು.
ಈ ಕಾಲಘಟ್ಟದಲ್ಲಿಯೇ ಇಲ್ಲಿಯವರೆಗೂ ಓಡುತ್ತಿದ್ದಂತಹ ರಾಜಕೀಯಕ್ಕೆ ಸಂಬಂಧವಾದ ಸಭೆಯಿಂದ ಒಂದು ಬದಲಾವಣೆ ಉಂಟಾಯಿತು. ಅದು ಪರಿಪೂರ್ಣವಾಗಿರುವಂತ ಪ್ರಜ್ಞೆಯಲ್ಲ, ಒಂದು ಪ್ರಜ್ಞೆಯು ಉಂಟಾಯಿತು. ಆಗ ಇವರು ಕರ್ತನನ್ನು ಬಿಟ್ಟು ಮಾರ್ಗ ತಪ್ಪಿ ಬೇರೆ ಮಾರ್ಗದಲ್ಲಿ ಕ್ರೈಸ್ತರು ಪ್ರಯಾಣಿಸುವುದನ್ನು ಗಮನಿಸಿ ಅದರಿಂದ ಕ್ರಾಂತಿಯನ್ನು ಮಾಡಿ ಒಂದು ಗುಂಪಿನವರು ಹೊರಗೆ ಬಂದರು. ಈ ರೀತಿ ಕ್ರಾಂತಿ ಮಾಡಿ ಹೊರಗಡೆ ಬಂದಂತ ಗುಂಪಿನವರಿಗೆ ಪ್ರಾಟೆಸ್ಟೆಂಟ್ಸ್ ಎಂಬುದಾಗಿ ಹೆಸರು. ಆಗ 1517ರಲ್ಲಿ ಮಾರ್ಟಿನ್ ಲೂಥರ್, ನಂತರ ಕ್ಯಾಲ್ವಿನ್ ಇಂಥವರ ಮೂಲಕವಾಗಿ ಸುಧಾರಣೆಯ ಸಭೆಗಳು ಉಂಟಾದವು. ಈ ಸಭೆಗಳೇ ಪ್ರಕಟಣೆಯ ಪುಸ್ತಕ 3:1-6 ಹೇಳಲ್ಪಟ್ಟಿರುವ ಸಾರ್ದಿಸ್ ಸಭೆಗೆ ಹೋಲುವಂತದ್ದಾಗಿದೆ. ಇದು ಆರಂಭದಲ್ಲಿ ಸಭೆಯಲ್ಲಿ ಉಂಟಾಗಿದ್ದ ಹಲವು ತಪ್ಪಾದ ಕಾರ್ಯಗಳನ್ನು ವಿರೋಧಿಸಿ ಹೊರಟ ಹಾಗೆ ಕಂಡುಬರುವುದಾದರೂ ಕೂಡ ಅದರ ಉದ್ದೇಶವು ಕರ್ತನು ಹೇಳಿರುವ ಸಭೆಯನ್ನು ಸ್ಥಾಪಿಸುವಂತದ್ದಾಗಿ ಇರಲಿಲ್ಲ. ಇದರ ಒಳಗಿಂದ ಹೊರಗಡೆ ಬಂದು ತಮಗಾಗಿ ಒಂದು ಹೊಸ ಸಭೆಯನ್ನು ಸ್ಥಾಪಿಸುವಂತದ್ದು. ಕರ್ತನು ಆರಂಭದಿಂದ ಯಾವ ರೀತಿ ದೇವರಾತ್ಮನಿಂದ ನಿಯಂತ್ರಿಸಲ್ಪಡುವ, ದೇವರಾತ್ಮನಿಂದ ನಡೆಸಲ್ಪಡುವಂತಹ, ದೇವರಾತ್ಮನಿಂದ ಕ್ರಿಯೆಗಳನ್ನು ಹೊರಪಡಿಸುವಂತಹ ಒಂದು ಸಭೆಯನ್ನು ಕರ್ತನು ಏರ್ಪಡಿಸಿದರೋ ಅದಕ್ಕೆ ಪುನಃ ತಿರುಗುವುದಲ್ಲ. ಇದರಲ್ಲಿ ಕಾಣಲ್ಪಡುವಂತ ಕೆಲವೊಂದು ತಪ್ಪುಗಳನ್ನು ವಿರೋಧಿಸಿ ಅದರಿಂದ ಹೊರಗೆ ಬಂದು ಬೇರೊಂದು ಸುಧಾರಣೆಯ ಸಭೆಯನ್ನು ಸ್ಥಾಪಿಸುವಂತದ್ದು. ಈ ಸಭೆಗಳಲ್ಲಿ ದೇವರಾತ್ಮನ ಯಾವ ಕ್ರಿಯೆಗಳು ಕೂಡ ಕಾಣಲ್ಪಡಲಿಲ್ಲ, ವರಗಳು ಇರಲಿಲ್ಲ. ಆದರೂ ಸಭೆಗಳು ಸುಧಾರಣೆಯ ಸಭೆಗಳಾಗಿ ಮಾರ್ಪಟ್ಟು ಕೆಲವೊಂದು ಮುಖ್ಯವಾದ ಕಾರ್ಯಗಳು ಅಲ್ಲಿ ಹಿಂಬಾಲಿಸಲ್ಪಟ್ಟವು. ಅದನ್ನೇ ಪ್ರಾಟೆಸ್ಟೆಂಟ್ ಎಂಬುದಾಗಿ ಕರೆಯಲ್ಪಡುವಂತದಾಗಿದೆ. ಶೀಘ್ರವೇ ಇದರಲ್ಲಿ ಕೆಲವು ದಿನಗಳಲ್ಲೇ ಸತ್ತಂತ ಕ್ರಿಯೆಗಳು ಉದ್ಭವವಾಗಲು ಆರಂಭಿಸಿದವು. ನಿಮಗೆ ನಾನು ಈಗಾಗಲೇ ಮುಂಚೆ ಹೇಳಿದ ಹಾಗೆ ದೇವರಾತ್ಮನು ಇಲ್ಲದೆ ಹೋದರೆ ಅದು ಸತ್ತಂತ ಕ್ರಿಯೆಗಳನ್ನೇ ಉದ್ಭವಿಸುವುದು. ಒಬ್ಬ ಸತ್ತು ಹೋದಂತಹ ಮನುಷ್ಯನ ಒಳಗೆ ಆತ್ಮವಿಲ್ಲದಿದ್ದರೆ ಆ ಶರೀರವು ಸತ್ತು ಹೋಗಿದೆ ಎಂಬುದಾಗಿ ನಾವು ಹೇಳುವ ಹಾಗೆ ಒಂದು ಸಭೆಯಲ್ಲಿ ದೇವರಾತ್ಮನಿಲ್ಲದೆ ಹೋದರೆ ಆ ಸಭೆಯು ಸತ್ತದ್ದು ಎಂಬುದಾಗಿಯೇ ಹೇಳಬೇಕು. ಸತ್ತದರ ಒಳಗಿಂದ ಸತ್ತಂತ ಕ್ರಿಯೆಗಳೇ ಹೊರಡುವಂತದಾಗಿದೆ. ಹಾಗಾದರೆ ಈ ರೀತಿ ಸತ್ತ ಕ್ರಿಯೆಗಳು ಅವುಗಳೊಳಗಿಂದ ಏರ್ಪಡಲು ಆರಂಭವಾದವು. ಕ್ರಿಸ್ತನು ಈ ಸಭೆಯ ಕುರಿತಾಗಿ ವ್ಯಸನ ಪಡುವುದನ್ನು ನಾವು ಗಮನಿಸಬಹುದು. ಆದ್ದರಿಂದ ಅವರು ಏನು ಮಾಡಿದರೆಂದರೆ ಆ ಸಭೆಯ ಪೂರ್ತಿಯಾಗಿ ಸಂಪ್ರದಾಯದಿಂದಲೂ ಒಂದು ಜೀವವಿಲ್ಲದ ಆರಾಧನೆ, ಜೀವವಿಲ್ಲದ ಪ್ರಸಂಗಗಳು, ಜೀವವಿಲ್ಲದ ಜೀವನ ಶೈಲಿ ಎಂದು ಒಂದು ಅವರು ತಮ್ಮ ಸಭೆಯನ್ನು ನಡೆಸಿಕೊಂಡು ಹೋಗುವವರಾದರು. ಆದರೂ ಕೂಡ ಆ ಕಾಲಘಟ್ಟದಲ್ಲಿ ಸಭೆಯಲ್ಲಿ ಒಂದು ಕೆಲವರು ಮಾತ್ರವೇ ಆ ಹಳೆಯ ಪ್ರಥಮ ಶತಮಾನದ ಸಭೆಯನ್ನು ಜ್ಞಾಪಕ ಮಾಡಿಕೊಂಡು ತಮ್ಮ ವಸ್ತ್ರವನ್ನು ಅಶುದ್ಧಪಡಿಸಿಕೊಳ್ಳದೆ ಕರ್ತನಿಗಾಗಿ ಸಾಕ್ಷಿಯಾಗಿ ಬದುಕಿದರು. ಕರ್ತನು ಅವರನ್ನು ಅಂಗೀಕರಿಸಿ ಹೊಗಳುವಂಥದ್ದನ್ನು ನೋಡುತ್ತೇವೆ. 6ನೆಯ ಸಭೆಯು ಕರ್ತನನ್ನು ಪರಿಪೂರ್ಣವಾಗಿ ಮುಂದೆ ನಿಲ್ಲಿಸಿ ಆತ್ಮಿಕವಾದ ಕಾರ್ಯವನ್ನು ಅಧಿಕರಿಸಿ ಈ ಒಂದು ಪ್ರಾಟೆಸ್ಟೆಂಟ್ ಸಭೆಗಳಿಂದ ಮಾರ್ಪಟ್ಟು ಎಚ್ಚೆತ್ತುಕೊಂಡು ಬೇರ್ಪಟ್ಟಂತಹ ಒಂದು ಸಭೆ. ಅದು ಕ್ರಿಸ್ತಶಕ 1700ಗಳಲ್ಲಿ ಆರಂಭಿಸಿತು. 1700ರಲ್ಲಿ ಆರಂಭಗೊಂಡು ಕರ್ತನ ಬರುವಿಕೆಯವರೆಗೂ ಅದು ಮುಂದುವರಿಯುವುದು. ಈ ಸಭೆಯಲ್ಲಿ ಇವರು ಪಾರಂಪರ್ಯವಾಗಿ ಅನುಸರಿಸಿದಂತಹ ಎಲ್ಲಾ ಕಾರ್ಯವನ್ನು ಬದಗಿಟ್ಟು ಪ್ರಥಮ ಶತಮಾನದ ಸಭೆಯು ಹೇಗೆ ಇತ್ತೋ ಅದೇ ಕಾರ್ಯಕ್ಕೆ ಅವರು ಹಿಂದಿರುಗುವವರಾದರು. ವಾಕ್ಯವೇ ಅವರಿಗೆ ಸತ್ಯ, ವಾಕ್ಯದ ಜೊತೆ ನಡೆಯುವಂತಹ ಒಂದು ಜೀವಿತ, ಕರ್ತನಿಗಾಗಿ ಏನಾಗಿರುವುದಾದರೂ ಕಳೆದುಕೊಳ್ಳುವ ಒಂದು ಧೈರ್ಯ, ಕರ್ತನ ಸೇವೆಯ ಮೇಲೆ ಸಾಧಿಸುವಂತಹ ವೈರಾಗ್ಯ ಎಂದು ಈ ಒಂದು ಕಾಲಘಟ್ಟದಲ್ಲಿಯೇ ಮಿಷನರಿ ಸಂಸ್ಥೆಗಳು ಎದ್ದು ಮಿಷನರಿಗಳು ಹೊರಡುವವರಾದರು. ಒಳ್ಳೆಯ ದೇವರ ವಾಕ್ಯಗಳನ್ನು ಹೇಳಿ ಜನಗಳನ್ನು ಉರಿದುಂಬಿಸುವ ದೇವ ಸೇವಕರುಗಳು ಹೊರಡುವವರಾದರು. ಈ ಕಾಲಘಟ್ಟದಲ್ಲಿಯೇ ಪುನಃ ದೇವರಾತ್ಮನು ಸಭೆಗಳ ಒಳಗೆ ಕಾರ್ಯವನ್ನು ಮಾಡಲು ಆರಂಭಿಸಿದರು. ದೇವರಾತ್ಮನ ವರಗಳು ಹೊರಡಲು ಆರಂಭಿಸಿದವು. ಯಾವಾಗ? ಕ್ರಿಸ್ತಶಕ 1700ರ ನಂತರ. ಆದರೆ 1700ರಿಂದ 200 ವರ್ಷಗಳ ಕಾಲ ಚೆನ್ನಾಗಿ ಓಡುತ್ತಿರುವಾಗ ಅದರಿಂದ ಮಾರ್ಪಟ್ಟು ಬೇರೆ ಒಂದು ಸಭೆ ಇದರ ಹೆಸರು ಲವೋದಿಕೀಯ ಎನ್ನುವ ಹೆಸರು. ಅದು 1900ಗಳಿಂದ ಆರಂಭಿಸಿತು. ಇದು 1900ಗಳಲ್ಲಿ ಆರಂಭಿಸಿತು ಎನ್ನುವುದಕ್ಕಾಗಿ 1700ರಲ್ಲಿ ಆರಂಭಗೊಂಡಂತಹ ಆ ಫಿಲಡೆಲ್ಫಿಯಾ ಸಭೆ ಎನ್ನುವಂಥದ್ದು ನಾಶವಾಯಿತು ಎನ್ನುವ ಅರ್ಥವಲ್ಲ. ಅದು ಕೊನೆಯವರೆಗೂ ಇರುವುದು. ಆದರೆ ಅದರ ಕಾರ್ಯಗಳು ಹೊರಗೆ ಕಾಣದೇ ಇರುವಂತದಾಗಿರುವುದು. ಇದರ ನಂತರ ಹೊರಟಂತಹ ಲವೋದಿಕೀಯ ಸಭೆಯು ಆಡಂಬರವು, ಲೋಕದ ನಂಬಿಕೆ, ಲೋಕದಲ್ಲಿರುವ ಹಣದ ಮೇಲೆ ಆಧಾರಗೊಂಡಿರುವಂಥದ್ದು, ಸುಖಭೋಗವಾಗಿರುವಂತಹ ಜೀವಿತ, ಹಳೆಯ ಸಭೆಗಳಲ್ಲಿ ಇದ್ದಂತಹ ಪಾರಂಪರ್ಯಗಳನ್ನು ಕೈಗೊಳ್ಳುವುದರ ಜೊತೆಯಲ್ಲಿ ತಮ್ಮನ್ನು ಆತ್ಮಿಕತೆಯಲ್ಲಿರುವವರ ಹಾಗೆ ತೋರಿಸಿಕೊಳ್ಳುವುದಕ್ಕಾಗಿ ಫಿಲಡೆಲ್ಫಿಯಾ ಸಭೆಯಲ್ಲಿರುವವರು ಮಾಡುವ ಕಾರ್ಯವನ್ನು ತಾವು ಹಾಗೆಯೇ ಪ್ರತಿಬಿಂಬಿಸಿ ತೋರಿಸುವ ಹಾಗೆ ತೋರಿಸಿಕೊಳ್ಳುವರು.
ಇವರನ್ನು ಒಂದು ಕಡೆ ನೋಡಿದರೆ ದೇವರಾತ್ಮನ ಕ್ರಿಯೆಗಳು ಇರುವ ಹಾಗೆ ಅದನ್ನು ನಂಬುವರು, ದೇವರಾತ್ಮನ ಹೆಸರನ್ನು ಹೇಳುವರು, ಅನ್ಯ ಭಾಷೆಯನ್ನು ಮಾತಾಡುವರು, ಪ್ರವಾದನೆಯನ್ನು ಹೇಳುವರು, ಎಲ್ಲವನ್ನೂ ಹೇಳುವರು. ಮತ್ತೊಂದು ಕಡೆ ನೋಡುವುದಾದರೆ ಲೋಕಕ್ಕೆ ತಕ್ಕ ಹಾಗೆ ವೇಷ ಧರಿಸುವುದು, ಆಡಂಬರದ ಹಿಂದೆ ಓಡುವಂತದ್ದು, ಆರ್ಭಟ ಮಾಡುವುದೆಂದು ಹೇಳಿ ಹೊಸ ಕಾರ್ಯಗಳನ್ನು ತಂದು ತೋರಿಸುವವರಾಗಿರುವರು. ಇದರ ಹೆಸರು ಲವೋದಿಕೀಯ ಸಭೆಯು. ಈ 7 ಸಭೆಗಳೇ 7 ಕಾಲಗಳಲ್ಲಿ ಎದ್ದಂತಹ ಸಭೆಗಳ ಗುಣಾತಿಶಯಕ್ಕೆ ಒಪ್ಪುವಂತದ್ದಾಗಿ ಅಲ್ಲಿ ತೋರಿಸಲ್ಪಟ್ಟದ್ದಾಗಿದೆ. ಈ ರೀತಿ 7 ಸಭೆಗಳು ಅಲ್ಲಿ ಹೇಳಲ್ಪಟ್ಟರು. ಅದರಲ್ಲಿ ಮೊದಲ ಕಾರ್ಯವಾಗಿ ನಾವು ನೋಡಿದ್ದು, ಕರ್ತನು ಬರೆದ ಪತ್ರಿಕೆಯಲ್ಲಿ ಒಂದೊಂದು ಸಭೆಗಳ ಕುರಿತು ಒಳ್ಳೆಯ ಕಾರ್ಯಗಳನ್ನು ಹೇಳಿದ್ದಾರೆ, ಕೊರತೆಗಳನ್ನು ಹೇಳಿದ್ದಾರೆ, ಅವರು ಮಾಡಬೇಕಾಗಿರುವ ಕಾರ್ಯಗಳ ಕುರಿತಾದ ಆಲೋಚನೆಗಳನ್ನು ಹೇಳಿದ್ದಾರೆ. ಕಡೆಯದಾಗಿ ಅವರಿಗಾಗಿ ಕರ್ತನು ಕೊಟ್ಟಿರುವ ವಾಗ್ದಾನಗಳ ಕುರಿತಾಗಿಯೂ ಕರ್ತನು ಹೇಳಿದ್ದಾರೆ. ಇದರಲ್ಲಿ ನಾವು ಮೊದಲ ಹಂತವಾಗಿ ನೋಡಿದ್ದು 7 ಸಭೆಗಳಲ್ಲಿ ಕರ್ತನು ನೋಡಿ ಹೊಗಳಿದಂತಹ ಒಳ್ಳೆಯ ಗುಣಗಳು. ಇದರಲ್ಲಿ 2 ಸಭೆಗಳಲ್ಲಿ ಯಾವ ಒಳಿತಿನ ಕ್ರಿಯೆಗಳು ಕಾಣಲ್ಪಡಲಿಲ್ಲ, ಕರ್ತನು ಅದರಲ್ಲಿ ಹೊಗಳಲೇ ಇಲ್ಲ. ಒಂದು ಸಾರ್ದಿಸ್ ಸಭೆಯು, ಇನ್ನೊಂದು ಲವೋದಿಕೀಯ ಸಭೆಯು. ಉಳಿದ ಎಲ್ಲಾ ಸಭೆಗಳಲ್ಲೂ ಸ್ವಲ್ಪ ಸ್ವಲ್ಪ ಒಳಿತಿನ ಕಾರ್ಯಗಳಿದ್ದವು. ಇವೆಲ್ಲವನ್ನು ವರ್ಗೀಕರಿಸಿ ನಾವು ನೋಡುವುದಾದರೆ, ಒಂದು ಒಳ್ಳೆ ಸಭೆಯು ದೇವರಿಂದ ಹೊಗಳಲ್ಪಡುವಂತ ಒಂದು ಸಭೆಯು, ದೇವರು ಅಂಗೀಕರಿಸುವ ಸಭೆಯಲ್ಲಿ ಕರ್ತನು ಯಾವ ಯಾವ ಕಾರ್ಯವನ್ನು ಎದುರು ನೋಡುತ್ತಾರೆ ಎನ್ನುವಂಥದ್ದನ್ನು ನಾವು ತಿಳಿದುಕೊಳ್ಳೋಣ. ಒಂದು ವೇಳೆ ನೀವು ಒಳ್ಳೆಯ ಸಭೆಯನ್ನು ಹುಡುಕಲು ಬಯಸುವುದಾದರೆ ಈ ಗುಣಾತಿಶಯಗಳ ಅಡಿಯಲ್ಲಿ ಹುಡುಕುವವರಾಗಿರಿ. ಹಾಗಿರುವುದಾ ಎಂದು ಕೇಳಬಹುದು. ಖಂಡಿತವಾಗಿರುವುದು. ಕರ್ತನು ತನ್ನ ಸಭೆಯನ್ನು ಎತ್ತುಕೊಳ್ಳುವಂತ ಕಾಲದವರೆಗೂ ಅದು ನಮ್ಮ ಮಧ್ಯದಲ್ಲೇ ಇರುವುದು. ನಾನು ಮುಂಚಿತವಾಗಿ ಹೇಳಿದ ಹಾಗೆ ಒಳ್ಳೆಯದನ್ನು ಹುಡುಕಿಯೇ ಕಂಡುಹಿಡಿಯಬೇಕು. ಕೆಟ್ಟದ್ದೇ ಸುಲಭವಾಗಿ ನಮ್ಮ ಕಣ್ಗಳಿಗೆ ಕಾಣಿಸುವುದು, ಕೈಗಳಿಗೆ ಸಿಗುವಂತದ್ದು. ಹಾಗಾದರೆ ನೀವು ಒಂದು ಒಳ್ಳೆಯ ಸಭೆಯನ್ನು ಕಂಡುಹಿಡಿಯಬೇಕು. ನೀವು ಬಹಳ ಸೋತು ಹೋಗಿರಬಹುದು. ನೋಡುವ ಸೇವೆಯೆಲ್ಲ ಹೀಗೆ ಇದೆಯಲ್ಲ, ನೋಡುವ ಸೇವಕರೆಲ್ಲ ಹೀಗಿದ್ದಾರಲ್ಲ, ಒಳ್ಳೆ ಸಭೆ ಹೇಗಿರುವುದು ಎಂದು ನೀವು ತಿಳಿದುಕೊಂಡರೆ ಕರ್ತನು ಬಯಸುವಂತ ಈ ಗುಣಾತಿಶಯಗಳು ಅದರಲ್ಲಿ ಇದೆಯಾ ಎಂಬುದನ್ನು ನೀವು ಗಮನಿಸಿರಿ. ಇಲ್ಲಿಯವರೆಗೂ ನಾವು ನೋಡಿದ್ದನ್ನು ಒಂದು ಪಟ್ಟಿಯನ್ನು ಮಾಡಿ ನಿಮಗೆ ಹೇಳುತ್ತೇನೆ, ಗಮನಿಸಿರಿ. ಆ ಒಂದು ಸಭೆಯು ಕರ್ತನಿಗೋಸ್ಕರವಾಗಿ ಪ್ರಯಾಸ ಪಡುವಂತ ಸಭೆಯಾಗಿರಬೇಕು. ಎಫೆಸ ಸಭೆಯಲ್ಲಿ ಅವರ ಒಂದು ಎಡಬಿಡದ ಪ್ರಯಾಸ, ವಿಶ್ರಮಿಸದಂತಹ ಪ್ರಯಾಸ ಕರ್ತನಿಂದ ಹೊಗಳಲ್ಪಟ್ಟಿರುವುದಾಗಿದೆ. ಎಫೆಸ ಸಭೆಯಲ್ಲಿ ಅವರ ಒಂದು ದೀರ್ಘ ಶಾಂತವು, ಅವರ ಸುತ್ತಲಲ್ಲಿ ಎಷ್ಟೊಂದು ವಿಧವಾದ ಉಪದ್ರವಗಳು ನಡೆಯಬೇಕಾದರೂ ಅವರು ಅನೇಕವನ್ನು ಕಳೆದುಕೊಳ್ಳಲು ಮುಂದಾದರೂ ಅವರು ದೀರ್ಘ ಶಾಂತಿ ಉಳ್ಳವರಾಗಿದ್ದುದನ್ನು ಕರ್ತನು ಹೊಗಳುತ್ತಾನೆ. ಮುಂದಿನ ಕಾರ್ಯ ಅವರಲ್ಲಿ ಕಾಣಲ್ಪಟ್ಟದ್ದು, ದುಷ್ಟರನ್ನು ಸಹಿಸಿಕೊಳ್ಳುತ್ತಿರಲಿಲ್ಲ. ಸಭೆಯೊಳಗೆ ದುಷ್ಟ ಸೇವಕರುಗಳು, ದುಷ್ಟ ಜನರು ಹೇಳುವುದಾದರೆ ಅವರಿಂದ ಅದನ್ನು ಸಹಿಸಲಾಗದು. ಅವರನ್ನು ಆ ಸ್ಥಳದಿಂದ ಹಟ್ಟುವವರಾಗಿದ್ದರು. ಏಕೆಂದರೆ ವಿಷದ ಬೇರು ನಿಮ್ಮೊಳಗೆ ಯಾರಾದರೂ ಒಬ್ಬನಲ್ಲಿರುವುದಾದರೆ ಅದು ಸಭೆಯನ್ನೇ ಕೆಡಿಸುವಂತದಾಗಿದೆ ಎನ್ನುವುದು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರುವಂತದ್ದಾಗಿದೆ. ಆ ವಿಷವಾದ ಬೇರು, ದುಷ್ಟ ಸ್ವಭಾವವು ಯಾರಲ್ಲಿ ಉದ್ಭವವಾಗುವುದಾದರೂ ಅವರು ಅದನ್ನು ಸಹಿಸಿಕೊಳ್ಳುವುದೇ ಇಲ್ಲ. ಒಂದು ಅವರನ್ನು ಪ್ರತ್ಯೇಕಿಸುವರು ಅಥವಾ ಆ ಸ್ಥಳದಿಂದ ಅವರನ್ನು ಅಟ್ಟಿಬಿಡುವರು. ಇದು ಕರ್ತನು ಹೊಗಳಿದಂತಹ ಒಂದು ಕಾರ್ಯವು. ಅವನಿಂದ ನಮಗೆ ಉಪಯೋಗವಿದೆಯಲ್ಲ, ಅವನಿಂದ ನಮಗೆ ಪ್ರಯೋಜನವಿದೆಯಲ್ಲ, ಅವರು ಇಲ್ಲದೆ ಹೋದರೆ ನಾವು ಏನು ಮಾಡುವುದು ಎನ್ನುವುದನ್ನು ಅವರು ಯೋಚಿಸುವುದೇ ಇಲ್ಲ. ಅವನು ಒಳ್ಳೆಯವನಾಗಿರುವುದಾದರೆ ಅಂಗೀಕರಿಸಿಕೊಳ್ಳುವರು, ಇಲ್ಲವಾದರೆ ಅವನನ್ನು ಅಟ್ಟಿಬಿಡುವವರಾಗಿದ್ದರು. ಸುಳ್ಳಾದ ಸೇವಕರುಗಳು ಎದ್ದು ಬರುವಾಗ, ಸುಳ್ಳಾದ ಸೇವಕರುಗಳು ಅವರ ಬಳಿ ಬರುವಾಗ ಅವರನ್ನು ಶೋಧಿಸಿ ನೋಡುವರು. ಅದನ್ನು ಬಿಟ್ಟು ಸುಮ್ಮನೆ ಕರ್ತನ ಸೇವಕನನ್ನು ಶೋಧಿಸಿ ನೋಡಬಹುದಾ? ತಪ್ಪಲ್ಲವೇ? ಅವರು ದೇವ ಸೇವಕರಲ್ಲವೇ ಎಂಬುದಾಗಿ ಹೇಳಿ ಅಲ್ಲಿ ತರ್ಕ ಮಾಡಲಿಲ್ಲ. ಅವರು ಅವರನ್ನು ಶೋಧಿಸಿ ನೋಡಿದರು. ಅವನು ಮಾತಾಡುವ ಉಪದೇಶ ಸರಿಯಾ? ಅವನ ಸ್ವಭಾವವು ಸರಿಯಾ? ಅವನು ನಿಜವಾಗಿಯೂ ಕರ್ತನ ರಾಯಭಾರಿಯ, ಕರ್ತನ ಸೇವಕರ ಎಂದು ಸುಳ್ಳಾದ ಸೇವಕರನ್ನು ಪರಿಶೋಧಿಸಿ ಅರಿತುಕೊಂಡರು. ಅದು ಕರ್ತನಿಂದ ಹೊಗಳಲ್ಪಟ್ಟಂತಹ ಒಂದು ಕಾರ್ಯ. ಅವರ ಒಂದು ಸಹಿಸಿಕೊಳ್ಳುವ ಸ್ವಭಾವ, ಅವರು ಬಹಳ ಸೈರಣೆ ಉಳ್ಳವರಾಗಿದ್ದು ತಾಳ್ಮೆ ಉಳ್ಳವರಾಗಿದ್ದರು. ಅದು ಕರ್ತನಿಂದ ಹೊಗಳಲ್ಪಟ್ಟಂತಹ ಒಂದು ವಿಷಯ. ಅದೇ ರೀತಿ ಸುಳ್ಳು ಉಪದೇಶಗಳನ್ನು ಕಂಡುಹಿಡಿದರು. ಒಂದು ಉಪದೇಶ ಸುಳ್ಳು ಉಪದೇಶವ ಎನ್ನುವುದನ್ನು ಕಂಡುಹಿಡಿದರು. ಒಬ್ಬನದನ್ನು ಕಂಡುಹಿಡಿಯಬೇಕಾದರೆ ಒಳ್ಳೆ ವಾಕ್ಯವು, ಒಳ್ಳೆ ಉಪದೇಶ ಯಾವುದೆಂದು ತಿಳಿದಿರಬೇಕು. ಅದನ್ನು ಅವರು ತಿಳಿದಿದ್ದರಿಂದ ಹೇಳಲ್ಪಟ್ಟ ಉಪದೇಶವು ಕರ್ತನನ್ನು ಬಿಟ್ಟು ದೂರ ಹೋಗಿ ಅಥವಾ ಯೇಸುಕ್ರಿಸ್ತನನ್ನು ಕಡೆಗಾಣಿಸಿ ಅಥವಾ ಯೇಸುಕ್ರಿಸ್ತನ ದೈವಿಕತ್ವವನ್ನು ಮರೆಮಾಡಿ ಮುಚ್ಚು ಹಾಕಿ ಇವರು ನೂತನವಾಗಿ ಮಾತಾಡುವ ಉಪದೇಶವನ್ನು ಕಂಡುಹಿಡಿದರು. ಆ ಸುಳ್ಳು ಉಪದೇಶಗಳನ್ನು ಕಂಡುಹಿಡಿದು ಅವರು ಅದನ್ನು ನಿರ್ಮೂಲ ಮಾಡಿದರು. ಇವೆಲ್ಲವನ್ನು ಕರ್ತನು ಹೊಗಳುವಂತಹ ಒಳ್ಳೆಯ ಗುಣಾತಿಶಯಗಳು. ಸ್ಮುರ್ನ ಸಭೆಯಲ್ಲಿ ಅವರ ಒಂದು ವಿಶ್ರಮಿಸಿಕೊಳ್ಳದೆ ಮಾಡುವ ಕ್ರಿಯೆಗಳು, ಅವರು ಮಾಡಿದಂತಹ ಎಲ್ಲಾ ಕೈಕೆಲಸಗಳು, ಸೇವೆಗಳೆಲ್ಲವೂ ಕರ್ತನು ಆಶ್ಚರ್ಯದಿಂದ ಹೊಗಳಿದನು.
ಅಷ್ಟು ಮಾತ್ರವಲ್ಲ, ಅವರ ಒಂದು ಕಾಲಘಟ್ಟದಲ್ಲಿ ಉಪದ್ರವ ಎನ್ನುವುದು ಸಭೆಗಳಿಗೆ ಅಧಿಕವಾಗಿದ್ದಂಥ ಸಮಯ. ಅವರು ಉಪದ್ರವವನ್ನು ತಾಳ್ಮೆಯಿಂದ ಸಹಿಸಿಕೊಂಡರು. ಕರ್ತನನ್ನು ನಿರಾಕರಿಸಲಿಲ್ಲ, ರಕ್ತವನ್ನು ಸುರಿಸಲು ತಯಾರಾಗಿದ್ದರು. ಮುಂದಿನ ಕಾರ್ಯ ಸಭೆಯ ಒಂದು ಬಡತನ. ಸಭೆಯಲ್ಲಿ ಬಹಳ ಸಂಕಟ, ಬಡತನ. ಇರುವ ಜನಗಳಿಗೆ ಒಳ್ಳೆಯ ವಸ್ತ್ರವಿರಲಿಲ್ಲ, ಒಳ್ಳೆಯ ಆಹಾರವಿರಲಿಲ್ಲ. ಇದ್ದರೂ ಅದರ ಕುರಿತಾಗಿ ಅವರು ಏನನ್ನೂ ಹೇಳಿಕೊಳ್ಳಲಿಲ್ಲ, ಯಾವುದರ ಕುರಿತಾಗಿ ನೆಪ ಹೇಳಲಿಲ್ಲ, ಗುಣಗುಟ್ಟಲಿಲ್ಲ. ಇರುವುದು ಸಾಕು ಎನ್ನುವ ಹೃದಯವನ್ನು ಹೊಂದಿ ದೈವಭಕ್ತಿ ಉಳ್ಳವರಾಗಿದ್ದರು. ಆ ಬಡತನವನ್ನು ಕರ್ತನು ಹೊಗಳಿದರು. ಇಂದು ಅನೇಕರು ನೂತನ ಉಪದೇಶವನ್ನು ಹೇಳ್ತಾರಲ್ಲ, ನಾವು ಸಮೃದ್ಧಿಯುಳ್ಳವರಾಗಿರಬೇಕು, ಅದನ್ನು ಕರ್ತನು ಬಯಸುತ್ತಾರೆ ಎಂದು. ಹಾಗಿರುವುದಾದರೆ ಕರ್ತನು ಇವರನ್ನು ಏಕೆ ಹೊಗಳಬೇಕು? ಅವರನ್ನು ಐಶ್ವರ್ಯವಂತರಾಗಿಸಬಹುದಿತ್ತಲ್ಲ. ಅವರ ಬಡತನದಲ್ಲಿಯೂ ಅವರು ಕೈಗೊಂಡಂತಹ ಸತ್ಯವನ್ನು ಕರ್ತನು ಹೊಗಳಿದವರಾಗಿದ್ದರು. ನಂತರ ಅವರು ಅನುಭವಿಸಿದಂತಹ ದೂಷಣೆಗಳು, ಅವರ ಸುತ್ತಲೂ ಇದ್ದಂತಹ ದುಷ್ಟರಾಗಿರುವ ಜನಗಳು ಸಭೆಯನ್ನು, ಸಭೆಯ ನಾಯಕರನ್ನು, ಸೇವಕರನ್ನು ದೂಷಣೆ ಮಾಡಲು ಆರಂಭಿಸಿದರು. ಅವೆಲ್ಲವನ್ನು ತಾಳ್ಮೆಯಿಂದ ಕೇಳಿಕೊಳ್ಳುತ್ತಿದ್ದರು. ಕರ್ತನಿಂದ ನಮಗೆ ಈ ಪಾಡುಗಳನ್ನು ಅನುಭವಿಸಲು ಕರ್ತನು ಅನುಮತಿಸಿದ್ದಾರೆ ಎಂದು ಅವರು ಸಂತೋಷದಿಂದ ಸ್ವೀಕರಿಸಿಕೊಂಡರು. ಮುಂದಿನ ಸಭೆಯಾದದ್ದು ಪೆರ್ಗಮ. ಅದರಲ್ಲಿ ಕರ್ತನು ಹೊಗಳಿದಂತಹ ಕಾರ್ಯವು ಏನೆಂದರೆ, ಅವರು ದೇವರನ್ನು ಆತುಕೊಳ್ಳುವುದರಲ್ಲಿ ವೈರಾಗ್ಯವುಳ್ಳವರಾಗಿ ಇರುವವರಾಗಿದ್ದರು. ಅವರ ಒಂದು ನಂಬಿಕೆಯು ದೃಢವಾಗಿರುವ ನಂಬಿಕೆಯಾಗಿ ಇತ್ತು. ಸುತ್ತಲೂ ನಡೆಯುವಂತಹ ಕಾರ್ಯಗಳ ಕುರಿತಾಗಿ ಕಳವಳಗೊಳ್ಳದೆ, ಅದರಿಂದ ಆಕರ್ಷಣೆಗೆ ಒಳಗಾಗದೇ ಇದ್ದರು. ಸುತ್ತಲೂ ಅನೇಕ ದೇವರಿಗೆ ವಿರುದ್ಧವಾಗಿರುವ ಕಾರ್ಯಗಳು ನಡೆಯುವುದಾದರೂ ಕೂಡ ಅದರ ಒಂದು ಆಕರ್ಷಣೆಯಲ್ಲಿ ಸೆಳೆಯಲ್ಪಡದೇ ಇರುವವರಾಗಿ ಅವರು ಇದ್ದರು. ನಂತರ 4ನೆಯ ಸಭೆಯು ತುವತೈರ ಸಭೆಯು. ತುವತೈರ ಸಭೆಯಲ್ಲಿ ಕರ್ತನು ಹೊಗಳಿದಂತಹ ಒಳ್ಳೆಯ ಕಾರ್ಯಗಳು ಎಂದು ನಾವು ನೋಡಿದ್ದು ಅವರ ಒಂದು ಪ್ರೀತಿಯಿಂದ ದೇವರಿಗೆ ಸೇವೆ ಮಾಡಿದರು. ಕರ್ತನು ಅದನ್ನೇ ಎದುರು ನೋಡುತ್ತಾರೆ. ಕೆಲವರು ಭಯದಿಂದ ಸೇವೆಯನ್ನು ಮಾಡುತ್ತಾರೆ, ಕೆಲವರು ನಿರ್ಬಂಧದಿಂದ ಸೇವೆಯನ್ನು ಮಾಡುವರು. ಒಂದು ವೇಳೆ ಒಬ್ಬ ತಂದೆ, ಒಂದು ತಾಯಿ ಕ್ರೈಸ್ತ ವಿಶ್ವಾಸಿಯಾಗಿರಬಹುದು. ಅವರ ಮಕ್ಕಳನ್ನು ಸೇವೆ ಮಾಡು ಎಂಬುದಾಗಿ ಬಲವಂತ ಮಾಡಬಹುದು. ಅವರು ಇಷ್ಟವಿಲ್ಲದೆ ಅದನ್ನು ಮಾಡುವವರಾಗಿರುವರು. ಆದರೆ ಇವರಾದರೂ ಪ್ರೀತಿಯಿಂದ ಕಾರ್ಯವನ್ನು ಮಾಡಿದರು. ಸತ್ಯವೇದದಲ್ಲಿ ಬರೆಯಲ್ಪಟ್ಟ ಹಾಗೆ ಪ್ರೀತಿಯಿಂದ ಕಾರ್ಯ ಮಾಡುವಂತ ವಿಶ್ವಾಸವೇ ಸಹಾಯ ಮಾಡುವುದೆಂದು ಕರ್ತನ ವಾಕ್ಯವೇ ಹೇಳುತ್ತದೆ. ಕರ್ತನ ಮೇಲೆ ಉಂಟಾದ ಅವರ ಪ್ರೀತಿಯಿಂದ ಅವರು ವಿಶ್ರಮಿಸಿಕೊಳ್ಳದೆ ಓಡಿ ಸೇವೆಯನ್ನು ಮಾಡಿದರು. ಕದಲದಿರುವಂತಹ ದೃಢವಾದ ನಂಬಿಕೆ ಉಳ್ಳವರಾಗಿ ಅವರಿದ್ದರು. ನಂತರದ ಕಾರ್ಯ ದೀರ್ಘ ತಾಳ್ಮೆ ಉಳ್ಳವರಾಗಿ ತಮ್ಮ ತಾಳ್ಮೆಯನ್ನು ಪ್ರಕಟ ಮಾಡಿ ತೋರಿಸಿದರು. ಅಧಿಕ ಫಲವನ್ನು ಕೊಟ್ಟರು. ಅವರ ಆರಂಭ ಕಾಲದಲ್ಲಿ ಕರ್ತನಿಗೆ ಫಲ ಕೊಟ್ಟದಕ್ಕಿಂತ ಬರುತ್ತಾ ಅವರು ಫಲ ಕೊಡುವಂಥದ್ದು ಅಧಿಕರಿಸುತ್ತಲೇ ಬಂದಿತ್ತು. ಆದ್ದರಿಂದಲೇ ಕರ್ತನು ಆಶ್ಚರ್ಯಪಟ್ಟು ಹೇಳುತ್ತಾರೆ, ಹಿಂದಿನ ಕಾಲಕ್ಕಿಂತಲೂ ಈಗ ನಿನ್ನ ಫಲಗಳು ಅಧಿಕವಾಗಿದೆ, ನಿನ್ನ ಫಲವು ಅಧಿಕವಾಗಿದೆ ಎಂದು ಕರ್ತನು ಹೇಳುತ್ತಾರೆ. ಈ ಸಭೆಯಲ್ಲಿ ಹಲವು ಕೊರತೆಗಳು ಕಂಡುಬರುವುದಾದರೂ ಕರ್ತನು ಹೊಗಳಿದಂತಹ ಕಾರ್ಯಗಳು ಈ ಸಭೆಯಲ್ಲಿ ಕಾಣಲ್ಪಟ್ಟ ಒಳಿತಿನ ಕಾರ್ಯದಿಂದ ದೇವರು ಅವುಗಳನ್ನು ಮೆಚ್ಚಿ ಅವರನ್ನು ಹೊಗಳಿ ಈ ಕಾರ್ಯಗಳನ್ನು ಹೇಳುತ್ತಾರೆ. ನಂತರ ಬರುವುದು ಸಾರ್ದಿಸ್ ಸಭೆ. ಸಾರ್ದಿಸ್ ಸಭೆಯು ಪರಿಪೂರ್ಣವಾಗಿ ಲೋಕದ ಒಳಗೆ ಹೋಗಿ ಹಿಂಜಾರಿ ಹೋಗಿ ಸತ್ತಂತ ಒಂದು ಸಭೆಯಾಗಿ ಸತ್ತಂತ ಸ್ಥಿತಿಯಲ್ಲಿ ಕಾಣಲ್ಪಡುವುದು. ಸಭೆಯು ನಡೆಯುವ ಹಾಗೆ ತೋರುವುದು ಹೊರಗೆ. ಹಾಡು ಹಾಡುವರು, ಗಂಟೆ ಬಾರಿಸುವರು, ಕೂಟ ಕೂಡುವರು, ಇವೆಲ್ಲವೂ ನಡೆಯುವ ರೀತಿ ಕಾಣುವುದು. ಆದರೆ ಅದರಲ್ಲಿ ಪ್ರಾಣವಿಲ್ಲ, ಜೀವವಿಲ್ಲ. ಆದ್ರಿಂದ ಅದು ಸತ್ತ ಸಭೆ. ಕರ್ತನು ನೋಡಿ ಇದರಲ್ಲಿ ಯಾವ ಒಳ್ಳೆ ಕಾರ್ಯವೂ ಇಲ್ಲವೆಂದು ಹೇಳಿ ಯಾವ ಒಂದು ಘನವನ್ನು ಕರ್ತನು ಆ ಸಭೆಗೆ ಕೊಡಲಿಲ್ಲ. 6ನೆಯ ಕಾಲದಲ್ಲಿ ಉದ್ಭವವಾಗುವಂತ ಸಭೆಯ ಹೆಸರು ಫಿಲದೆಲ್ಫಿಯಾ. ಈ ಸಭೆಯಲ್ಲಿ ಕರ್ತನ ನಾಮವನ್ನು ನಿರಾಕರಿಸದೆ ಯಾವ ಸ್ಥಿತಿಯಲ್ಲಾದರೂ ಕರ್ತನಿಗೆ ತಮ್ಮ ಸಾಕ್ಷಿಯನ್ನು ದೃಢವಾಗಿ ನಿಲ್ಲಿಸಿಕೊಂಡರು. ಕೊಂಚ ಶಕ್ತಿ. ನಾನು ಮುಂಚಿತವಾಗಿ ಹೇಳಿದ ಹಾಗೆ ಆ ಪಟ್ಟಣವು ಭೂಕಂಪದಿಂದ ನಾಶವಾದಾಗ ಯಾವ ಒಂದು ವಸತಿ ಸೌಲಭ್ಯಗಳು ಇರಲಿಲ್ಲ. ಅವರು ಕಡುಬಡವರಾಗಿದ್ದರು, ದರಿದ್ರದಲ್ಲಿ ಇದ್ದರು, ಸ್ವಲ್ಪ ಜನಗಳಿದ್ದರು. ಅವರು ಲೋಕದಲ್ಲಿರುವ ಯಾವುದಕ್ಕೂ ಉಪಯೋಗವಿಲ್ಲದ ಜನಗಳ ಹಾಗೆ ಇದ್ದರು. ಅವರಿಗೆ ಬಹಳ ಬಡತನವಿತ್ತು. ಆರಾಧನೆಗೆ ಒಳ್ಳೆಯ ಸ್ಥಳವಿರಲಿಲ್ಲ. ಅಲ್ಲಿದ್ದಂತಹ ಜನಗಳಿಗೆ ಆಹಾರಕ್ಕೂ ಕೂಡ ಸರಿಯಾದ ಸೌಲಭ್ಯಗಳು ಇಲ್ಲದಿರುವ ಒಂದು ಪರಿಸ್ಥಿತಿ. ಆಗಿರುವಾಗಲೂ ಆ ಕೊಂಚ ಶಕ್ತಿಯಲ್ಲೂ ತೃಪ್ತಿ ಉಳ್ಳವರಾಗಿದ್ದರು. ಕೊಂಚ ಶಕ್ತಿ ಇದ್ದರು. ಕರ್ತನನ್ನು ನಿರಾಕರಿಸದೆ ಕರ್ತನಿಗೆ ಸಾಕ್ಷಿಯಾಗಿ ಜೀವಿಸಿದರು. ಏನಯ್ಯ, ಕರ್ತನನ್ನು ನಂಬಿ ನಮಗೆ ಏನು ದೊರಕಿತು? ನಮಗೆ ಕಡೆಯಲ್ಲಿ ದೊರಕಿದ್ದು ಬಡತನ ತಾನೆ, ಏನೂ ಇಲ್ಲದ ಒಂದು ಸಂಕಟ ತಾನೆ, ಬಡತನ ತಾನೆ ಎಂದು ಹೇಳಿ ಅವರು ಗುಣಗುಟ್ಟಲಿಲ್ಲ. ಅವರು ಸಂತೋಷವಾಗಿ ಸ್ವೀಕರಿಸಿಕೊಂಡರು. ಅದು ಕರ್ತನ ದೃಷ್ಟಿಯಲ್ಲಿ ಅವರನ್ನು ವಿಶೇಷರಾಗಿ ತೋರಿಸಿಕೊಟ್ಟಿತ್ತು. ಅವರು ನಂತರ ಮಾಡಿದ ಮುಖ್ಯವಾದ ಕಾರ್ಯ ಕರ್ತನ ವಾಕ್ಯವನ್ನು ಕೈಗೊಂಡು ನಡೆದರು. ಕರ್ತನ ವಾಕ್ಯವನ್ನು ಓದುವವರಿಗಿಂತ ಅದನ್ನು ಕೈಗೊಂಡು ನಡೆಯುವವರೇ ಕರ್ತನಿಗೆ ಪ್ರಿಯರು. ಕರ್ತನ ವಾಕ್ಯವನ್ನು ಪ್ರಸಂಗ ಮಾಡುವವರಿಗಿಂತ ಪ್ರಸಂಗ ಮಾಡಿದ್ದನ್ನು ತನ್ನ ನಡತೆಯಲ್ಲಿ
ಕೈಗೊಂಡು ನಡೆಯುವವನನ್ನೇ ಕರ್ತನು ನೋಡುವರು. ಒಬ್ಬನು ಹೊರಗೆ ಒಂದು ಹೇಳಿ ಅವನ ನಡತೆ ಬೇರೆ ವಿಧ ಇರುವುದಾದರೆ ಅದು ಕರ್ತನಿಗೆ ಪ್ರಿಯವಿಲ್ಲದಿರುವ ಒಂದು ಕಾರ್ಯ. ಕರ್ತನು ತನ್ನ ವೇದ ವಾಕ್ಯವನ್ನು ನಮಗೆ ಕೊಟ್ಟದ್ದಕ್ಕೆ ಪ್ರಥಮ ಕಾರಣವೇ ಅದರ ಪ್ರಕಾರ ನಾವು ನಡೆಯುವುದಕ್ಕಾಗಿಯೇ. ನಾವು ನಡೆದದ್ದನ್ನೇ ನಾವು ಇತರರಿಗೆ ಹೇಳಬೇಕು. ನಾವು ಕರ್ತನ ವಾಕ್ಯವನ್ನು ಓದುವುದರಲ್ಲಿಯೇ ನಿಂತು ಹೋಗಬಾರದು, ಅದನ್ನು ಜೀವನದಲ್ಲಿ ಅಭ್ಯಾಸಿಸಬೇಕು. ಇವರು ಅದನ್ನು ಅಭ್ಯಾಸ ಮಾಡಿದರು. ಈ ಒಂದು ಒಳ್ಳೆ ಗುಣಾತಿಶಯ ಅವರ ಬಳಿ ಇದ್ದ ಹಾಗೆಯೇ ಕರ್ತನಿಗಿದ್ದ ತಾಳ್ಮೆಯ ರೀತಿಯಲ್ಲಿಯೇ. ಅವರು ಒಂದು ತಾಳ್ಮೆಯನ್ನು ಹೊಂದಿದರು. ದೇವರು ಹೇಳಿದರು, ತಾಳ್ಮೆಯ ಕುರಿತು ನನ್ನ ಕುರಿತಾಗಿರುವ ವಾಕ್ಯವನ್ನು ನೀವು ಕೈಗೊಳ್ಳುವುದರಿಂದ, ಅಂದರೆ ನಾನು ಯಾವ ರೀತಿ ತಾಳ್ಮೆಯುಳ್ಳವನಾಗಿದ್ದೆನೋ, ಒಡೆಯಬೇಕಾದರೆ ಬಾಯಿ ತೆರೆಯದೆ ಕುರಿಮರಿಯಂತೆ ಇದ್ದೇನೋ, ತಂದೆಯ ಚಿತ್ತವನ್ನು ಅಂಗೀಕರಿಸಿಕೊಂಡೆನೋ, ದೀರ್ಘ ತಾಳ್ಮೆಯುಳ್ಳವನಾಗಿದ್ದೆನೋ, ಆ ರೀತಿ ತಾಳ್ಮೆಯ ಕುರಿತು ಹೇಳಲ್ಪಟ್ಟ ವಾಕ್ಯವನ್ನೆಲ್ಲ ನೀವು ಗಮನಿಸಿ ಅದೇ ರೀತಿಯಾದ ವಾಕ್ಯವನ್ನು ನಿಮ್ಮ ಜೀವನದಲ್ಲಿಯೂ ತೋರಿಸಿದ್ದೀರಿ. ಅದು ಕರ್ತನನ್ನು ಆಕರ್ಷಿಸಿದೆ. ಆದ್ದರಿಂದಲೇ ಈ ಫಿಲಡೆಲ್ಫಿಯಾ ಸಭೆಯು ಕರ್ತನ ಬರುವಿಕೆಯಲ್ಲಿ ಎತ್ತಲ್ಪಡುವುದಕ್ಕಾಗಿ ಮೊದಲಗಿತ್ತಿಯ ಸಭೆಗೆ ಒಂದು ಮಾದರಿಯಾಗಿರುವಂತದಾಗಿದೆ. ಈ ವಿಧ ಸಭೆಯ ಕರ್ತನ ಬರುವಿಕೆಯಲ್ಲಿ ತೆಗೆಯಲ್ಪಡುವ ಸಭೆಯ ಒಂದು ಲಕ್ಷಣ. ಅಷ್ಟು ಮಾತ್ರವಲ್ಲ, 7ನೇಯದಾಗಿ ಲವೋದಿಕೀಯ ಎನ್ನುವ ಒಂದು ಸಭೆ. ಈ ಸಭೆಯಲ್ಲಿ ಕರ್ತನು ಆಶ್ಚರ್ಯಪಟ್ಟು ಹೇಳಲು ಯಾವ ಒಂದು ಕಾರ್ಯವೂ ಇಲ್ಲ. ಕಾರಣ, ಕರ್ತನು ಅಸಹ್ಯಪಡುವ ದೊಡ್ಡ ಪಾಪಗಳಲ್ಲಿ ಒಂದು ಕಪಟಾಚಾರ. ಹೊರಗೆ ಒಂದು ಒಳಗೆ ಒಂದಾಗಿ, ಒಳ್ಳೆಯವನ ರೀತಿಯು ಕೆಟ್ಟವನ ರೀತಿಯು, ಅವನು ಯಾರು ಎನ್ನುವಂಥದ್ದೇ ಒಂದು ಗೊಂದಲ. ಅವರು ಬೆಚ್ಚಗಿದ್ದಾರಾ ಎಂದರೆ ಇಲ್ಲ, ತಣ್ಣಗಿದ್ದಾರಾ ಎಂದು ಹೇಳಿದರೂ ಇಲ್ಲ. ಬೆಚ್ಚಗೆ ಇರುವ ಹಾಗೆಯೂ ತಣ್ಣಗೆ ಇರುವ ಹಾಗೆಯೂ ತೋರಿಸಿಕೊಂಡು ಕರ್ತನು ಹೇಳಿದನು, ಈ ರೀತಿ ಕಪಟತನದಲ್ಲಿರುವವರನ್ನು ನಾನು ಬಾಯಿಂದ ಕಾರುವೆನು ಎಂದು. ಲೋಕದ ಹಿಂದೆ ಓಡುವಂಥದ್ದು, ಲೋಕವನ್ನು ಹಿಂಬಾಲಿಸುವಂಥದ್ದು, ಆಡಂಬರದ ರೀತಿಯಲ್ಲಿ ಜೀವಿಸುವುದು, ಅದೇ ಗಳಿಗೆಯಲ್ಲಿ ತಮ್ಮನ್ನು ಆತ್ಮಿಕ ರೀತಿಯಲ್ಲಿ ತೋರಿಸಿಕೊಳ್ಳುವಂಥದ್ದು. ಇಂತಹ ಒಂದು ಪರಿಸ್ಥಿತಿಯಲ್ಲಿ ಬದುಕುವವರೇ ಲವೋದಿಕೀಯ ಸಭೆಯವರು. ಇದರಲ್ಲಿ ನಾವು ಹೊಗಳುವುದಕ್ಕೂ ಒಳ್ಳೆಯ ಕಾರ್ಯವನ್ನು ಹೇಳುವುದಕ್ಕೂ ಒಂದು ಕಾರ್ಯವೂ ಇಲ್ಲ. ಕರ್ತನು ಅಸಹ್ಯಪಡುವ ಸಭೆಗಳಲ್ಲಿ ಒಂದು. ಇದು ಕಡೆಯ ಕಾಲದ ಸಭೆ. ಕಡೆಯ ಕಾಲದವರೆಗೂ ಅದು ಮುಂದುವರಿಯುವುದು. ಅಂತ್ಯಕ್ರಿಸ್ತನ ಒಂದು ಆಳ್ವಿಕೆಯಲ್ಲಿ ಇವರೆಲ್ಲರೂ ಅಂತ್ಯಕ್ರಿಸ್ತನಿಗೆ ಸಹಾಯ ಮಾಡುವರು. ಅವನ ಕಟ್ಟಳೆಗಳನ್ನು ನೆರವೇರಿಸುವುದರಲ್ಲಿ ಮುಂದಾಳತ್ವವನ್ನು ವಹಿಸುವರು. ಹಾಗಾದರೆ ಕರ್ತನು ಎದುರು ನೋಡುವ ಒಂದು ಸಭೆಯಲ್ಲಿ ಪ್ರಯಾಸ, ತಾಳ್ಮೆ, ದುಷ್ಟರನ್ನು ಸಹಿಸದೇ ಇರುವಂಥದ್ದು, ಸುಳ್ಳು ಉಪದೇಶಗಳನ್ನು ಕಂಡು ದೂರ ಸರಿಯುವುದು, ಸುಳ್ಳು ಸೇವಕರನ್ನು ಅಂಗೀಕರಿಸಿಕೊಳ್ಳದೇ ಇರುವುದು, ಕರ್ತನಿಗಾಗಿ ಓಡಿ ಕ್ರಿಯೆ ಮಾಡುವಂಥದ್ದು, ಉಪದ್ರವಗಳು ಬರುವುದಾದರೆ ಸಹಿಸಿಕೊಳ್ಳುವಂಥದ್ದು, ಸಭೆಯಲ್ಲಿ ಬಡತನವಿರುವುದಾದರೂ ಕೂಡ ಅದನ್ನು ಸಂತೋಷವಾಗಿ ಅಂಗೀಕರಿಸಿಕೊಳ್ಳುವುದು, ದೂಷಣೆಗಳನ್ನು ಸಹಿಸಿಕೊಳ್ಳುವಂಥದ್ದು, ಒಳ್ಳೆಯ ನಡತೆಯನ್ನು ಅನುಸರಿಸುವಂಥದ್ದು, ನಂಬಿಕೆಯಲ್ಲಿ ದೃಢವಾಗಿ ಇರುವಂಥದ್ದು, ಸುತ್ತಲೂ ಕಾಣಲ್ಪಡುವಂತಹ ಆಕರ್ಷಣೀಯ ಕಾರ್ಯಗಳಿಂದ ಆಕರ್ಷಿತರಾಗದೇ ಇರುವಂಥದ್ದು, ಕರ್ತನಲ್ಲಿ ಪ್ರೀತಿಯನ್ನು ತೋರಿಸುವುದು, ಕರ್ತನ ಸೇವೆಗಾಗಿ ಗಮನವು ಅಕ್ಕರೆ ವೈರಾಗ್ಯವನ್ನು ಸಾಧಿಸುವುದು, ದೀರ್ಘ ತಾಳ್ಮೆಯು, ನಂಬಿಕೆ, ಅಧಿಕವಾದ ಬೆಳವಣಿಗೆ, ಫಲಗಳ ಮೇಲೆ ಫಲ ಕೊಡುವಂಥದ್ದು, ಕರ್ತನ ನಾಮವನ್ನು ನಿರಾಕರಿಸದೇ ಇರುವಂಥದ್ದು, ಕರ್ತನ ಬಳಿಯಲ್ಲಿ ಅಧಿಕ ನಂಬಿಕೆ ಉಳ್ಳವರಾಗಿ ಕರ್ತನ ತಾಳ್ಮೆಯನ್ನು ಅವರ ಜೀವನದಲ್ಲಿ ಪ್ರತಿಬಿಂಬಿಸಿ ತೋರಿಸುವುದು, ಕೊಂಚ ಶಕ್ತಿ ಇರುವುದಾದರೂ ಅದರಲ್ಲಿ ತೃಪ್ತಿ ಉಳ್ಳವರಾಗಿರುವುದು, ಎಲ್ಲದಕ್ಕಿಂತಲೂ ಮೇಲಾಗಿ ವಾಕ್ಯದ ಪ್ರಕಾರ ಜೀವಿಸುವುದು. ಈ ಗುಣಾತಿಶಯಗಳೇ ಒಳ್ಳೆಯ ಸಭೆಯ ಬಳಿ ಕಾಣಲ್ಪಡಬೇಕಾಗಿರುವ ಗುಣಾತಿಶಯಗಳು. ಇದನ್ನು ಕಂಡುಹಿಡಿಯುವುದು ಸುಲಭ. ಇದನ್ನಿಟ್ಟುಕೊಂಡು ನೀವು ನೋಡುವುದಾದರೆ ನಿಮ್ಮ ಪಕ್ಕದಲ್ಲಿಯೇ ನಡುವೆಯಲ್ಲಿಯೇ ಮರೆಮಾಡಲ್ಪಟ್ಟು ಈ ಸಭೆಗಳು ಇರುವುದನ್ನು, ನಡೆಯುವುದನ್ನು ನೋಡಬಹುದು. ಸಭೆಗಳಲ್ಲಿ ಮಾತ್ರವಲ್ಲ, ಈ ಗುಣಾತಿಶಯಗಳು ಕರ್ತನಿಂದ ಅಂಗೀಕರಿಸಲ್ಪಡಲಿರುವ ಯಾವ ವೈಯಕ್ತಿಕ ಮನುಷ್ಯನಿಗೂ, ಸೇವೆಗಾಗಲಿ ಸೇವಕನಿಗಾಗಲಿ ಅನ್ವಯಿಸುವುದು. ಕರ್ತನಾದ ದೇವರು ತಾನೇ ಇಂಥ ಒಳ್ಳೆಯ ಕಾರ್ಯಗಳನ್ನು ನಮ್ಮೊಳಗೂ ಪ್ರಕಟವಾಗಲು, ಕರ್ತನ ಬರುವಿಕೆಯಲ್ಲಿ ನಾವು ಎತ್ತಲ್ಪಡುವುದಕ್ಕೂ ಕರ್ತನು ಅದನ್ನು ನಮಗೆ ಅನುಗ್ರಹಿಸಲಿ. ಆಮೇನ್. ಯೆರೂಸಲೇಮ್ ದೇವಾಲಯ, ಅಂತ್ಯಕ್ರಿಸ್ತನ ಆಳ್ವಿಕೆ, ಮೃಗದ ಮುದ್ರೆ, ರಕ್ತಸಾಕ್ಷಿಗಳ ಮರಣ, ನ್ಯಾಯ ತೀರ್ಪುಗಳಂತಹ ಮುಖ್ಯ ಸಂಭವಗಳ ವಿವರಗಳನ್ನು ಇನ್ನೂ ಹೆಚ್ಚಾಗಿ ತಿಳಿದುಕೊಳ್ಳಲು ಪ್ರಕಟಣೆ ಪುಸ್ತಕದ ಮರೆವಾದ ಸತ್ಯಗಳು ಮತ್ತು ರಹಸ್ಯಗಳನ್ನು ನಮ್ಮ ಪ್ರೀತಿಯ ಸಹೋದರ ವಿನ್ಸೆಂಟ್ ಸೆಲ್ವಕುಮಾರ್ ಅವರಿಗೆ ದೇವರು ಬಹಿರಂಗಪಡಿಸಿರುವ ಕೊನೆಯ ಕಾಲದ ಪ್ರಕಟಣೆಗಳನ್ನು ತಿಳಿದುಕೊಳ್ಳಲು ಈ ಪುಸ್ತಕವನ್ನು ಆನ್ಲೈನ್ನಲ್ಲಿ ಅಮೆಜಾನ್ ಮತ್ತು ಫ್ಲಿಪ್ಕಾರ್ಟ್ ಮೂಲಕ ಖರೀದಿಸಬಹುದು. ಇನ್ನಷ್ಟು ವಿವರಗಳಿಗೆ 9731722977 ಎಂಬ ಮೊಬೈಲ್ ಸಂಖ್ಯೆಯನ್ನು ಸಂಪರ್ಕಿಸಿ.